ಎಲ್ಲಿ ನೀವು ಹೆಚ್ಚು ಹಣ ಕಾಣುತ್ತೀರೋ ಅಲ್ಲಿ ಹೆಚ್ಚು ಶಿಕ್ಷಣವನ್ನು ಕಾಣುತ್ತೀರಿ. ಕಾರಣವೇನೆಂದರೆ ಶಿಕ್ಷಣ ಕಡಿಮೆ ಇದ್ದು ಹಣ ಬಂದರೆ ಏನಾಗುತ್ತಿತ್ತು? ಸಂಪೂರ್ಣ ವಿನಾಶವೇ ಆಗುತ್ತಿತ್ತು. 1990ರವರೆಗೆ ಭಾರತ ಮತ್ತು ಚೀನಾದ ಪರ್ ಕ್ಯಾಪಿಟಾ ಇನ್ಕಮ್ ನಿಖರವಾಗಿ ಒಂದೇ ರೀತಿ ಇತ್ತು. 1990ರವರೆಗೆ ಭಾರತ ಮತ್ತು ಚೀನಾದ ಲಿಟರೇಸಿ ರೇಟ್ ಕೂಡ ಒಂದೇ ರೀತಿ ಇತ್ತು. ಇಂದು ಚೀನಾದ ಜನಸಂಖ್ಯೆಯಲ್ಲಿ ಹೆಚ್ಚೆಂದರೆ 2-3% ಜನರನ್ನು ಅಷ್ಟೇ ನೀವು ಸಾಕ್ಷರರು ಅಂತ ಹೇಳಕ್ಕಾಗಲ್ಲ. ಬಾಕಿ ಎಲ್ಲರೂ ಸಾಕ್ಷರರಾಗಿದ್ದಾರೆ. ನಾವು 80%ವೂ ಇಲ್ಲ. ನೀವು ಸಾಕ್ಷರತೆಯಂತೆ ತಲಾವಾರು ಆದಾಯದಲ್ಲೂ ಹಿಂದೆ ಉಳಿದಿದ್ದೀರಿ. ಅವರ ತಲಾವಾರು ಆದಾಯ ಇಂದು ನಿಮಗಿಂತ 5 ಪಟ್ಟು ಹೆಚ್ಚಿದೆ. ನೀವು ಆಂತರಿಕವಾಗಿ ಶಿಕ್ಷಿತರಾದರೆ ಹೊರಗಿನಿಂದಲೂ ಸಂಪನ್ನರಾಗಲು ಶುರು ಮಾಡುತ್ತೀರಿ. ಮತ್ತು ಒಂದು ವೇಳೆ ನೀವು ಉಲ್ಟಾ ಶಿಕ್ಷಣ ಇತ್ಯಾದಿ ಏನೂ ಮುಖ್ಯವಲ್ಲ ಅಂದರೆ ಮತ್ತು ಯಾವುದೋ ಕಾರಣಕ್ಕೆ ನಿಮಗೆ ಹಣ ಸಿಕ್ಕರೆ ಅದರಿಂದ ವಿನಾಶವೇ ಆಗುತ್ತೆ. ಪಾಕಿಸ್ತಾನದಲ್ಲಿ ಆದಂತೆ ಅವರ ಜಿಯೋಪೊಲಿಟಿಕಲ್ ಸಿಚುವೇಶನ್ ಆಗಿತ್ತು. ದೇಶದ ಲೊಕೇಶನ್ ಆಗಿತ್ತು. 80ರ ದಶಕದಲ್ಲಿ ಅವರಿಗೆ ಸೋವಿಯತ್ ವಿರುದ್ಧ ಹೋರಾಡಲು ಸಾಕಷ್ಟು ಡಾಲರ್ ಸಿಕ್ಕವು. ಆ ಡಾಲರ್ಗಳನ್ನು ಬಳಸಿಕೊಂಡು ಪಾಕಿಸ್ತಾನ ತನ್ನನ್ನು ತಾನೇ ಹಾಳು ಮಾಡಿಕೊಂಡಿತು. ನಮ್ಮ ಆಳವಾದ ಆಸೆಯ ಮಾರ್ಗದಲ್ಲಿ ನಾವೇ ನಿಂತಿರುತ್ತೇವೆ, ಬೇರೆ ಯಾರೂ ಅಲ್ಲ.